ಮೊದಲು ನೋಡ್ಬೇಕು. ಸದ್ದು 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 ನಿಂಗೆ ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ಬೇಕು? ಇಡ್ಲಿನಾ ದೋಸೆನಾ? ದೋಸೆ. ಹಾಗಿದ್ರೆ ನನ್ಗೂ ಸೇರಿಸಿ ಆರ್ಡರ್ ಮಾಡ್ಬಿಡು. ಅದೇ ನನ್ ಫೇವ್ರೆಟ್ ಹೋಟೆಲ್ ಇದೆಯಲ್ಲ ಅಲ್ಲಿಂದಾನೆ ಡಬಲ್ ರೋಸ್ಟ್. ಅಷ್ಟರಲ್ಲಿ ನಾನು ಓದ್ಕೊಂಡ್ ಬಂದ್ಬಿಡ್ತೀನಿ. ಪುರೋಹಿತ, ಮೂರು 4 8 ಶನಿ 4ನೇ ಸ್ಥಾನದಲ್ಲಿದ್ದಾನೆ, ಅಂಗಾರಕ 5ನೇ ಸ್ಥಾನದಲ್ಲಿದ್ದಾನೆ. ನೋಡಪ್ಪ, ನಿನಗೆ ಗುರುಬಲ ಕೂಡ್ ಬಂದಿದೆ, ಹುಡುಗಿಗೆ ಕಂಕಣ ಬಲ ತುಂಬಾ ಚೆನ್ನಾಗಿ ಕೂಡ್ ಬಂದಿದೆ. ನಿಮ್ಮಿಬ್ಬರದು ರಾಮ ಸೀತೆ ಜೋಡಿ ಜಾತಕ. ನೀರು ಬಿಟ್ಟಿರದ ಮೀನು, ನಿನ್ನ ಬಿಟ್ಟಿರೋದ ನಾನು. ಹಾಗೆ ಒಬ್ರಿಗೊಬ್ರು ನೀನು ಬರ್ತೀರಾ? ನಿಮ್ಮಿಬ್ರು ಜಾತಕದಲ್ಲಿ ಗಣಗುಟುಗಳು ಒಬ್ರಿಗೊಬ್ರು ಫೆವಿಕಾಲ ಕಣ್ಣು ಗಂಟಾಕೊಂಡಿದ್ರ. ಇನ್ನೂ ಎಷ್ಟೊತ್ತು? ಪುರೋಹಿತರು ಅಲ್ಲಿ. ನಮಸ್ಕಾರ. ಥ್ಯಾಂಕ್ ಯು. ನೆಕ್ಸ್ಟ್ ಲೈನಪ್ ಅಲ್ಲಿ ನಾನಿದ್ದೀನಿ ಬ್ರೋ. ತುಂಬಾ ನೊಂದೋಗಿದ್ದೀರಾ ಅನ್ಸುತ್ತೆ. ಸೇಮ್ ಪಿಂಚು. ಬನ್ನಿ ಬನ್ನಿ. ನಮಸ್ಕಾರ, ಬನ್ನಿ. ಏನಪ್ಪ ಬಂದ್ವಿಷಯ? ಮನೆ ಕಡೆ ಎಲ್ಲ ಸೌಖ್ಯವೋ? ತಾವು ಜಾತಕ ನೋಡಿ ಮದ್ವೆ ಮಾಡಿಸಿದ್ಮೇಲೆ ಶ್ರೀದೇವಿ ಜೊತೆ ಇರೋ ಶ್ರೀನಿವಾಸನ್ ತರ ಇರ್ಬೇಕು ಅಂತಿದ್ದೆ. ಆದ್ರೆ ಈಗ ಯಾವ್ದೋ ಶೂರ್ಪಣಗಿನ್ ಕಟ್ಕೊಂಡ್ರು ಶಾಪಗ್ರಸ್ತನ್ ತರ ಆಗಿದ್ದೀನಿ. ಹೈವೇ ರೋಡಲ್ಲಿ ಹಾಯಾಗಿ ಹೋಗ್ತಿತ್ತು ನನ್ನ ಲೈಫು. ಆದ್ರೆ ಸರ್ವಿಸ್ ರೋಡಲ್ಲಿರೋ ಪೈಪ್ ಲೈನ್ ತಂದು ನಿಲ್ಲಿಸ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ. ಇನ್ನೆಲ್ಲಿಂದ ಸುಖ ಸೌಖ್ಯ? ಅಂಥದ್ದೇನಾಯ್ತು? ಸ್ವಲ್ಪ ಬಿಡ್ಸೇಳಯ್ಯ. ಪುರೋಹಿತ್ರೆ, ನನ್ ಜಾತಕ ನೋಡಿ ಈ ಗಣಕೂಟದಲ್ಲಿ ನಾನ್ ಹುಲಿ ಅವಳು ಜಿಂಕೆ ಅಂತ ಹೇಳಿದ್ರಿ ಅಲ್ವೇ? ಆದ್ರೆ ಮದುವೆ ಆದ್ಮೇಲೆ ನಾನು ಜಿಂಕೆ ಅವಳು ಹುಲಿ ಆಗಿದ್ದಾಳೆ ಪುರೋಹಿತ್ರೆ. ಕೃಷ್ಣ, ಹುಲಿ ಒಂದು ಸಲ ಬೇಟೆ ಆಡಿದ್ರೆ ನನ್ನ ಹೆಂಡತಿ ಜಿಂಕೆ ತರ ಇರೋ ನನ್ನ ದಿನ ಬೇಟೆ ಆಡ್ತಾಳೆ. ನಿನ್ನ ಹೆಂಡತಿ ಜಾತಕದ ಪ್ರಕಾರ ಸರಸ್ವತಿ ಒಲ್ದಿಲ್ದು ಕಣಯ್ಯ, ಬುದ್ಧಿವಂತೆ. ಹಿಂಗಾಗ ಚಾನ್ಸೇ ಇಲ್ವಲ್ಲ. ಮೊದ್ಲು ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾನೆ ನನಗೂ ನಿಜ ಗೊತ್ತಾಗಿತ್ತು. ನನ್ನ ಲೈಫು ಒಳ್ಳೆ ಕ್ಯಾಂಡಿಡ್ ವಿಡಿಯೋ ತರ ಜಗ 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 ಅಂತ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇನ್ಸ್ಟಾಲಿ ಟ್ರಾಲ್ ಮಾಡೋ ರೀಲ್ಸ್ ಆಗ್ಬಿಟ್ಟಿದೆ. ಏನ್ ಮಾಡೋಣ? ಗೊತ್ತಾಗ್ಲಿಲ್ವಾ? ನಿಮ್ಗೂ ಗೊತ್ತಾಗ್ಲಿಲ್ವಾ? ಫ್ಲಾಶ್ ಬ್ಯಾಕ್ ಇದೆ, ನೋಡ್ಕೊಂಬನ್ನಿ. ಅಪ್ಪ, ಈ ಸಲ ರಿಸಲ್ಟ್ ಅಲ್ಲಿ ಪಾಸ್ ಆಗೋ ಹಾಗೆ ಮಾಡಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸದ್ದು, ಆರ್ತಿ ತಗೋ. ದೇವ್ರ ಹತ್ರ ಏನ್ ಕೇಳ್ಕೊಂತ್ಯಾ? ನೀನ್ ಮದ್ವೆ ಆದಾಗಿಂದ ಏನೇ ಕೇಳ್ಕೊಂಡಿದ್ದೀನಿ. ನೀನ್ ಖುಷಿಗೋಸ್ಕರ ಅಲ್ದೇ ಇದ್ರು ನನ್ನ ನೆಮ್ಮದಿಗೋಸ್ಕರನಾದ್ರು ನೀನ್ 10ನೇ ಕ್ಲಾಸ್ ಪಾಸ್ ಆಗೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತೀನಿ. ಬಾ ನೋಡೋಣ. ಪ್ಲೀಸ್ ಸ್ಟೇಟ್ಗೆ ಟಾಪರ್ ಆಗೋ ಹಾಗೆ ಮಾಡಪ್ಪ. ಏನಿದು? ಬಂದು ಬಂದು. ಇದು ನನ್ ರಿಸಲ್ಟ್ ಅಲ್ಲ ನೋಡು, ಇದು ನನ್ ರಿಸಲ್ಟ್. ಏನ್ ನಿನ್ನ ಹೆಸರು? ಸಾವಿತ್. ಮತ್ತಿದೇನಿದು? ಅವ್ನ್ ಯಾವನೋ ವ್ಯಾಲ್ಯೂಯೇಷನ್ ಮಾಡೋನು. ಅವ್ನ್ ಮನೇಲಿ ಜಗಳ ಆಡ್ಕೊಂಡ್ಬಂದು ನನ್ ಪೇಪರ್ನ ವ್ಯಾಲ್ಯೂಯೇಟ್ ಮಾಡಿದಾನೆ. ಅದಕ್ಕೆ ಮತ್ತೆ ನಾನು ಫೇಲ್ ಆಗಿ ಹೋಗಿದ್ದೀನಿ. ಅಯ್ಯೋ ಪಾಪ. ಅಲ್ಲ ಕಣೆ,
ನಮ್ಮ ಮನೆಯವರು ನೀನು 10th ಫೇಲಾ ಅಂತ ಕೇಳಿದಿನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ನನಗೂ ಟಾರ್ಚರ್ ಕೊಡ್ತಿದ್ಯಲ್ಲೇ. ನೋಡು, ಮನೇಲಿ ಜಗಳ ಆಡ್ಕೊಂಬರೋದೇ ಫೇಲ್ ಮಾಡೋದಕ್ಕೆ ಕಾರಣ ಅನ್ನೋದಾದ್ರೆ ಈ ಪ್ರಪಂಚದಲ್ಲಿ ಯಾರು ಪಾಸೇ ಆಗ್ತಿರ್ಲಿಲ್ಲ. ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಬರೀಬೇಕು. ಅದು ಬಿಟ್ಟು ವಾಟ್ಸಪ್ಪಲ್ಲಿ ಬರೋ ಸ್ಟೇಟಸ್ಸು, ಇನ್ಸ್ಟಾಗ್ರಾಮಲ್ಲಿ ಹಾಕೋ ಸ್ಟೋರಿನ ತಗೊಳಕ್ ಬರೋದ್ರೆ ಹಿಂಗೆ ಆಗೋದು ಕರ್ಮ. ನಾನ್ ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದೀನಿ ಗೊತ್ತಾ? ಎಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರ್ತಿದ್ದೀನಿ. ನೀನೆಲ್ಲೇ ಕಷ್ಟಪಟ್ಟೆ? ನೀನ್ ರಾತ್ರಿ ಓದೋ 1 ಅವರ್ಗೆ ಇಡೀ ರಾತ್ರಿ ನಾನು ಎಚ್ಚರ ಇರ್ತಿದ್ದೆ. ಅರ್ಧ ಗಂಟೆಗೂ ನಿನ್ನ ನೆಬ್ಬಿಸ್ತಾ ಇದ್ದೆ. ನೀನು 3/4 ಗಂಟೆ ಓದಿ 3 ಅವರ್ ಮಲಗ್ತಾ ಇದ್ದೆ. ಅಯ್ಯೋ, ನಿನಗ್ ಬೇಕು ಅಂದಾಗ ಬಿಸಿನೀರ್ ಕಾಯಿಸ್ಕೊಟ್ಟೆ, ತಲೆನೋವು ಅಂದಾಗ ಕಾಫಿ ಮಾಡ್ಕೊಟ್ಟೆ, ಹೊಟ್ಟೆ ಹಸುವು ಅಂದಾಗ ಅಡ್ಗೆನೂ ಮಾಡ್ಕೊಟ್ನಲ್ಲೇ. ಅದು ಸಾಲದು ಅಂತ ಕರೆಂಟ್ ಹೋದಾಗ ಮೊಬೈಲ್ ಟಾರ್ಚ್ನ ಆನ್ ಮಾಡ್ಕೊಂಡು ನೀನ್ ಎದುರುಗಡೆನೇ ನಿಂತ್ಕೋತಾ ಇದ್ದೆ. ಅಯ್ಯೋ, ನಿನ್ನ ಟೈಮ್ ಟೇಬಲ್ ಹಾಳಾಗ್ಬಾರ್ದು ಅಂತ ನಾನು ಟೈಮ್ಗೆ ಊಟ ಮಾಡೋದನ್ನ ಬಿಟ್ನಲ್ಲೇ. ಏಯ್, ಈಗ ಹೇಳ, ಯಾರ ಜಾಸ್ತಿ ಕಷ್ಟಪಟ್ಟಿದ್ದು ಹೇಳ? ಆದ್ರೂ ನಾನ್ ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ನೀನ್ ಏನೂ ಹೆಲ್ಪ್ ಮಾಡಿಲ್ಲ ಬಿಡು. ಅದಕ್ಕೆ ನಾನ್ ಫೇಲ್ ಆಗಿರೋದು. ಅಲ್ಲ, ಶನಿ 3ನೇ ಮನೆಯಿಂದ 4ನೇ ಮನೆಗೆ ಬಂದಾಗ 3ನೇ ಮನೇನೂ ಇಲ್ಲ, 4ನೇ ಮನೇನೂ ಇಲ್ಲ. ಸೀದಾ ಶನಿ ಬಂದು ನಮ್ಮ ಮನೆಗೆ ಒಕ್ಕಳಿಸ್ಕೊಂಡು ಕೂತಿದ್ದಾನೆ. ನನಗೊಂದು ಮುಹೂರ್ತ ಕೊಡಿ. ಏನ್ಕೋ ಸಾಯಕ್ಕೆ. ಅಂತದೇನಾಯ್ತು? ನನ್ಗ ಅವೆಲ್ಲ ಗೊತ್ತಿಲ್ಲ. ನೀವಿಡೋ ಮುಹೂರ್ತ ಹೆಂಗಿರ್ಬೇಕು ಅಂದ್ರೆ ಸತ್ ಮೇಲೆ ಪಿಂಡ ಇಡಕ್ಕೂ ನಮ್ಮ ಮನೆಯವ್ರಿಗೆ ಆತ್ಮ ಸಿಗ್ಬಾರ್ದು. ನನ್ ಜೊತೆ ಬಂದ್ಬಿಡ್ಬೇಕು. ಯಾವ್ದೇ ಮೆಂಟಲ್ ಕೇಸ್ ಇದ್ದಂಗದೆ. ಅಪ್ಪ, ನೀನೊಂದು ಕೆಲಸ ಮಾಡು. ಈ ಬೋರ್ಡ್ ಮೇಲೆ ಇರೋ ನಂಬರ್ ತಗೊಂಡು ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸು. ನೀನು ಸ್ಟ್ರೈಟಾಗಿ ಕಳಿಸ್ಬಿಡ್ತೀನಿ. ಈಗ ನಡಿಯಪ್ಪ, ನೀವು ರೆಡಿ? ಆಲ್ ದ ಬೆಸ್ಟ್ ಬ್ರದರ್. ನಿಮ್ದು ಎಲ್ಲಿ ಬಿಟ್ಟಿದ್ದೆ ನಾನು? ಪುರೋಹಿತ್ರೆ, ನೀವ್ ಹೇಳಿದ ಪ್ರಕಾರ ಅವಳಿಗೆ ಸರಸ್ವತಿ ಒಲ್ದಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಎಕ್ಸಾಮ್ ಪಾಸ್ ಆಗ್ತಿದ್ಲು. ಅವಳು ಎಕ್ಸಾಮ್ ಪಾಸ್ ಆಗ್ತಿಲ್ಲ, ನನಗ್ ಮನೆ ಕೆಲಸ ಮಾಡೋದ್ ತಪ್ತಿಲ್ಲ. ನಿಮಗ್ ಗೊತ್ತಾ, ಆಫೀಸ್ ಕೆಲ್ಸಕ್ಕಿಂತ ಈ ಮನೆ ಕೆಲಸ ಮಾಡೋದ್ರಲ್ಲೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದೀನಿ ನಾನು. ವ್ರತ, ಅವಳು ಎಕ್ಸಾಮ್ ಪಾಸ್ ಆಗ್ಲಿ ಅಂತ ನಾನು ವ್ರತ ಮಾಡ್ತಾ ಇದ್ದೀನಿ, ಉಪವಾಸ ಇದ್ದೀನಿ. ಅಷ್ಟಾದ್ರೂ ಅವಳಿಗೆ ಸಮಾಧಾನನೇ ಇಲ್ಲ. 3, 8, 12 ಅದೆಲ್ಲ ಆಗಿರ್ಲಿ. ನಿನ್ನ ಹೆಂಡತಿಗೆ ಲಕ್ಷ್ಮೀ ಕಟಾಕ್ಷ ಇದೆ, ಅವಳು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ದೆ. ಆ ಪ್ರಭಾವ ಹೇಗಿದೆ? ಅವಳ ಮದ್ವೆ ಆದ್ಮೇಲೆ ನನಗ್ ಸಾಡೆ ಸಾಕಿ ಶುರುವಾಗಿದೆ. ಧನಲಕ್ಷ್ಮಿ ಸುಪುತ್ರನಾಗಿದ್ ನಾನು ಈಗ ದರಿದ್ರ ಲಕ್ಷ್ಮಿ ವರಪುತ್ರನಾಗೋಗಿದ್ದೀನಿ ಪುರೋಹಿತ್ರೆ. ಅವಳ ಆಸೆ ಕನ್ಸ್ಗಳಿಗೆ ಇದು ಬಟ್ ದುಡ್ನೆಲ್ಲ ಸುರ್ದು ಪೇಪರ್ ಓದೋ ಪಾಪರ್ ಆಗ್ಬಿಟ್ಟಿದೀನಿ ಪುರೋಹಿತ್ರೆ. ಅಯ್ಯ ಪಾಪಿ. ಅಯ್ಯೋ, ಚಿನ್ನ ದೂರದ ಮಾತು. ಅದೆಲ್ಲ ಬೇಡ. ಸೊಂಟಲ್ಲಿ ಇದ್ದಿದ್ ಬೆಳ್ಳಿ ಉಡ್ದಾರನು ಮಾರ್ಕೊಂಡಿದೀನಿ ಅಂತ ಹೇಳಕ್ ಬಂದೆ. ಇದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಇದೆ, ನೋಡ್ಕೊಂಬನ್ನಿ. ಓ ಮೈ ಗಾಡ್, ಅಂಜು ಹೇಗಿದ್ಯಾ? ಸೋ ಗುಡ್ ಟು ಸೀ ಯು. ಏನೆಷ್ಟು ದಪ್ಪ ಆಗೋಗಿದ್ಯಾ? ಅದೆಲ್ಲ ಬಿಡು, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸರಿ ಬಾ ಒಳಗೆ. ಸದ್ದು ಏನ ನಿಂದು? ಸದ್ದು, ನೋಡು ಯಾರು ಬಂದಿದ್ದಾರೆ ಅಂತ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂಜಲಿ ಅಂತ. ನಾವಿಬ್ರು ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ವಿ. ಸ್ಕೂಲಲ್ಲಿ ಎಲ್ರು ಇವಳನ್ನ ಅಂಜು ಅಂತ ಕರಿತಾ ಇದ್ವಿ. ಇನ್ನೊಂದ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಅವಳಿಗೆ ಏನೇನ್ ಇಷ್ಟನೋ ಅದೆಲ್ಲ ನನ್ಗೂ ಇಷ್ಟ. ನನಗೇನೇನ್ ಇಷ್ಟನೋ ಅವಳಿಗೂ ಅದೆಲ್ಲ ಇಷ್ಟ. ಒಟ್ನಲ್ಲಿ ಹೇಳೋದಾದ್ರೆ ನಿನ್ಗಿಂತ ಇವಳು ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಂಜು, ಮೀಟ್ ಮೈ ಹಸ್ಬೆಂಡ್ ಸದ್ದು, ಸದಾನ. ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಏನ್ ಕುಡಿತೀರಾ? ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ? ನಾನು ಎರಡನ್ನೂ ಚೆನ್ನಾಗಿ ಮಾಡ್ತೀನಿ. ಒಂದ್ಸರಿ ಕುಡಿದ್ರೆ ಈ ಮನೆನೇ ಬಿಟ್ಟು ಹೋಗ್ಬಾರ್ದು ಅನ್ಸುತ್ತೆ ನಿಮ್ಗೆ. ಸದ್ದು, ಹೀಗೆ ಜ್ಯೂಸು ಟೀ ಕಾಫಿ ಎಲ್ಲ ಮಾಡ್ತಾ ಕೂತಿದ್ರೆ ನಿಂಗೆ ಆಫೀಸಿಗೆ ಲೇಟ್ ಆಗಲ್ವಾ? ಲೈ, ಅವಾಗ ಫೋನಲ್ಲಿ ರೀಲ್ಸ್ ನ ಬಿಟ್ಟು ಡೇಟ್ ನೋಡು. ಇವತ್ತು ಸಂಡೇ, ಆಫೀಸ್ಗೆ ಲಾಲಿ, ಮನೇಲಿ ಫುಲ್ ಜಾಲಿ. ಟೀ ಮಾಡ್ಕೊಂಡ್ಬರ್ತೀನಿ. ಸಕ್ಕರೆ 1 ಸ್ಪೂನ್ 2 ಸ್ಪೂನ್ ಮೀಡಿಯಂ. ಎಂಥ ಒಳ್ಳೆ ಮೆಮರೀಸ್ ಅಲ್ವಾ ಅದು? ತಗೊಳ್ಳಿ,
ಟೀ. ಹೋ ಥ್ಯಾಂಕ್ ಯು. ಸಕ್ಕರೆ 2 ಸ್ಪೂನ್ ಹಾಕಿದ್ದೀನಿ. ವಾವ್ ತುಂಬಾ ಚೆನ್ನಾಗಿದೆ. ನಾನು ಹೇಳಿಲ್ವಾ ಟೀ ಸಕ್ಕದಾಗಿ ಮಾಡ್ತೀನಿ ನಾನು. ಒಂದ್ಸತಿ ಕುಡಿದ್ರೆ ಮನೆನೇ ಬಿಟ್ಟು ಹೋಗ್ಬಾರ್ದು ಅನ್ಸುತ್ತೆ. ಅಂಜು, ಸೊ ನೆಕ್ಸ್ಟ್ ವೀಕ್ ಸಿಗ್ಬೋದಲ್ವಾ? ಹಾ ಓಕೆ ನಾ ಹೊರಡ್ತೀನಿ. ಹಾ ಇಷ್ಟ ಬೇಗ ಯಾಕೆ ಹೋಗ್ತಿದ್ದೀರಾ? ಅಡ್ಗೆ ಮಾಡ್ತೀನಿ ರೀ, ಊಟ ಮಾಡ್ಕೊಂಡು ಹೋಗಿರಂತೆ. ಸದ್ದು ಅವಳು ಸ್ವಲ್ಪ ಬಿಸಿ ಇದ್ದಾಳೆ. ಹಾ ಓಕೆ ಅಂಜು, ಬಾಯ್. ಲೇ ಸಾವಿತ್ರಿ, ನಮ್ಮಮ್ಮ ಅವಾಗ ನನ್ಗೊಂದ್ ಮಾತು ಹೇಳೋರು. ಏನು? ನನ್ನ ತಲೆಯಲ್ಲಿ 2 ಸುಳಿ ಇದೆ ಅಂತ. ಇಲ್ಲಿ ನೋಡಿಲಿ. ಅಲ್ಲ ನೀನು ಹೇಗಿದ್ರು ಅಂಜುನಾ ಬೆಸ್ಟ್ ಫ್ರೆಂಡು ಅಂತ್ಯ, ನನಗಿಂತ ಜಾಸ್ತಿ ಅವಳೇ ಇಷ್ಟ ಅಂತ್ಯ. ನನಗ್ ಬೇರೆ ತಲೆಯಲ್ಲಿ 2 ಸುಳಿ ಇದೆ. ಅದಕ್ಕೆ ನಾನು ಅವಳನ್ನು ಮದ್ವೆ ಆಗಿ ಅವಳು ಈ ಮನೇಲೆ ನಿನ್ ಜೊತೆ ಇರೋ ಹಾಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದಾ? 2 ಸುಳಿ? ಹೌದಾ? ತಲೆ ಸುಳಿನೇ ಇಲ್ಲ ಅಂದ್ರೆ ಏನಾಗುತ್ತೆ? ಎಲ್ಲಿ ನೋಡೋಣ. ಏನ್ ಬಿಸ್ಲು. ಸಾವಿತ್ರಿ ಅರೆ ಅಮ್ಮ, ಎಷ್ಟ್ ದಿನ ಆಯ್ತು ನೀನ್ ಬಂದು. ಈಗ ಬಂದ್ಯಾ? ಕಣೆ ಈಗ ತಾನೇ ಬರ್ತಾ ಇದೀನಿ. ಬಾ ಕೂತ್ಕೋ ಬಾ. ಅರರರೆ ಯಾರೇ ಈ ಮಕ್ಕಳು? ಪಕ್ಕದ ಮನೆ ಮಕ್ಕಳು. ಮುದ್ದಾಗಿದ್ದಾವೆ ಕಣೆ. ಸರಿ, ನೀನ್ ಮಾತಾಡಿಸ್ತಾ ಇರು, ನಾನು ನೀರ್ ತಗೊಂಬರ್ತೀನಿ. ಒಂಚೂರು ಬಿಸಿನೀರು ತಗೊಂಬಾರೆ. ಏನೋ ಕಂದ ನಿನ್ ಹೆಸರು? ಲುಹಾನಿಯಸ್. ನಿಂದು ಕಂದ? ಸ್ಯಾನ್ವಿ. ಅಳಿ ಅಂದ್ರೆ ಅತ್ತೆ ಚೆನ್ನಾಗಿದ್ದೀರಾ? ಇಷ್ಟೊತ್ತು ಚೆನ್ನಾಗೇ ಇದೆ ಅತ್ತೆ. ಸಾನ್ವಿ, ನೀನು ಓದಿ ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್. ಡಾಕ್ಟರ್ ಆಗ್ತೀಯಾ? ಅಳಿಯಂದ್ರೆ ಡಾಕ್ಟರ್ ಆಗ್ತಾಳಂತೆ. ಲೇ ನೀನ್ ದೊಡ್ಡೊಳಗ್ ಡಾಕ್ಟರ್ ಆಗೋ ವಿಷಯ ನೀವು ಒಪ್ಪಂಗ್ ಗೊತ್ತೇನೆ? ಅನ್ಕೋತೀರ. ಏನೇ ಸಾವಿತ್ರಿ, ನೀನ್ ಯಾವಾಗ್ಲೇ ಇಂಥ ಮುದ್ದಾದ ಮಕ್ಕಳನ್ನ ಆಟ ಆಡಕ್ ಕೊಡೋದು ನನಗೆ? ಮದ್ವೆ ಆಗಿ 2.5 ವರ್ಷ ಆಯ್ತಲ್ಲೇ. ಅಮ್ಮ, ಈ ಪ್ರಶ್ನೆ ನನಗೇನೆ ಕೇಳ್ತಾ ಇದ್ಯಾ? ಇಲ್ಲಿ ಕೂತಿದಾರಲ್ಲ ನಿನ್ ಮುದ್ದಾದ ಅಳಿಯ, ಇವ್ರನ್ನೇ ಕೇಳು. ಏನ್ರಿ ಹೇಳಿ ಅಂದ್ರೆ ನಿಮ್ ಕತೆ. ನೀವ್ ಯಾವಾಗಿಂತ ಮಕ್ಕಳನ್ನ ನನ್ ಮಡ್ಲಲ್ಲಿ ಕೂರ್ಸೋದು? ಕೂತ್ಕೊಳ್ಳಿ. ಕಂಡವ್ರ ಮನೆ ಮಕ್ಕಳು ನಮ್ಮ ಮಕ್ಳಾಗ್ತಾವೇನ್ರಿ? ಭಾಷೆ ಗೊತ್ತು. ಇವನೇನ್ ಚೀಟಿ ವ್ಯವಹಾರ ಮಾಡ್ತಿದ್ದಾನೆ? ಈನೇನ್ ಗೀಚ್ತಾ ಇದ್ದಾನೆ ಹೀಗೆ? ನೋಡಿ ಅತ್ತೆ, ಒಂದು ಮಗು ಹುಟ್ಟೋದ್ರಿಂದ ಹಿಡಿದು ಅದು ದೊಡ್ಡದಾಗಿ ಕೆಲಸ ತಗೊಂಡು ಸಂಪಾದನೆ ಮಾಡೋವರೆಗೂ ಎಷ್ಟೆಲ್ಲಾ ಖರ್ಚಾಗುತ್ತೋ ಎಲ್ಲ ಇದ್ರೊಳಗಿದೆ. ಏನೇ ಇದೆಲ್ಲ? ಶುರು ಮಾಡ್ಲಾ? ಮಗು ಡೆಲಿವರಿ ಆಗಕ್ ಮುಂಚೆ ಏನಾಗುತ್ತೆ ಹೇಳಿ? ಫಸ್ಟ್ ಏಡ್ ಮಾಡ್ಕೋತಾರೆ ಹೇಳಿ ಅಂದ್ರೆ. ಇಟ್ಸ್ ಓಕೆ. ಮಗು ಡೆಲಿವರಿಗೆ ಅಂತ ಹಾಸ್ಪಿಟಲ್ ಅವರು ಮದರ್ ಅಂಡ್ ಬೇಬಿ ಪ್ಯಾಕೇಜ್ ಅಂತ ಇಟ್ಟಿದ್ದಾರೆ. ಅದಕ್ಕೆ 50,000 to 60,000 ಆಗುತ್ತೆ. ಇನ್ನ ಮಗು ಹುಟ್ಟಿದ್ಮೇಲೆ ಡೈರೆಕ್ಟ್ ಆಗಿ 1ನೇ ಕ್ಲಾಸಿಗೆ ಸೇರ್ಸಕ್ಕಾಗತ್ತಾ? ಇಲ್ಲ. ಪ್ರೀ ನರ್ಸರಿ, ಪ್ರೀ ಕೆಜಿ, LKG, UKG ಅಂತ ಸ್ಕೂಲ್ ಫೀಸು, ಮಕ್ಳು ಯೂನಿಫಾರ್ಮು, ಬುಕ್ಸು ಇದೆಲ್ಲ ಸೇರಿ 80,000 to 1 ಲಕ್ಷ ಆಗತ್ತೆ. ಅದಾದ್ಮೇಲೆ ಮಾಮೂಲಿ ಸ್ಕೂಲಿಗೆ ಸೇರಿಸ್ಬೇಕಾ? ಆಗ ಫೀಸು ಡಬಲ್ ಆಗಿರುತ್ತೆ. ನನ್ನ ಸ್ಕೂಲಿಗೆ ಸೇರ್ಸಕ್ ಬರ್ತೀನಿ. ಆಮೇಲೆ ಮಗುನ ಕಾಲೇಜಿಗೆ ಸೇರಿಸ್ಬೇಕು. PUCಲಿ ಆರ್ಟ್ಸು, ಸೈನ್ಸು, ಕಾಮರ್ಸು ಅಂತ ಒಂದೊಂದು ಕೋರ್ಸ್ಗೆ ಒಂದೊಂದು ಫೀಸ್ ಇರುತ್ತೆ. ಅದೆಲ್ಲ ಕೋರ್ಸ್ಗೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅತ್ತೆ. ಹೌದಾ? ಲೈ ನನ್ ಸಂಬಳ ಎಷ್ಟೇ? ನಿನ್ ಸ್ಯಾಲ್ರಿ ಬಗ್ಗೆ ನನ್ಗೇನ್ ಗೊತ್ತು? ನಿನ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅಷ್ಟ್ ಸಾಕು ನಂಗೆ. ಅಯ್ಯೋ, ನನ್ನ ಸಂಬಳ 25,000 ರೂಪಾಯಿ ಅತ್ತೆ. 25,000 ಅಷ್ಟೇನಾ? ಅಷ್ಟೇ. ಇವನ್ ದೊಡ್ಡ ಡೌಗಾರ ಅನ್ಸತ್ತೆ. ಈ 25,000ದಲ್ಲಿ ನನಗೆ ಇದನ್ನೆಲ್ಲ ಒಬ್ನೇ ನಿಭಾಯಿಸಕ್ಕಾಗತ್ತಾ ಅತ್ತೆ? ಕೈಲಾಗಲ್ಲ ಬಿಡಿ. ಇಲ್ಲ ಅಲ್ವಾ? ನನ್ಗೋ ನನ್ ಮಗುನ ಸಿಟಿಲಿರೋ ಬೆಸ್ಟ್ ಆಸ್ಪತ್ರೆಯಲ್ಲೇ ಡೆಲಿವರಿ ಮಾಡಿಸ್ಬೇಕು, ಸಿಟಿಲಿರೋ ಬೆಸ್ಟ್ ಅಲ್ಲೇ ಬೆಸ್ಟ್ ಸ್ಕೂಲು, ಕಾಲೇಜಿಗೆ ಸೇರಿಸ್ಬೇಕು ಅಂತ ತುಂಬಾ ಆಸೆ ಅತ್ತೆ. 10ನೇ ಕ್ಲಾಸ್ ಫೇಲ್ ಆಗಿ ಬರ್ತಲ್ಲ, ಅದಕ್ಕೆ. ಈಗ ನನಗ್ ಬರ್ತಿರೋ ಸಂಬಳದಲ್ಲಿ ಇವೆಲ್ಲ ಆಗುತ್ತಾ? ಈ ಜನ್ಮದಲ್ಲಿ ಆಗಲ್ಲ ಬಿಡಪ್ಪ. ಇಲ್ಲ. ಅದೇ ಕಾರಣಕ್ಕೀಗ ಮಗು ಪ್ಲಾನಿಂಗ್ ನ ಒಂಚೂರು ಕಟ್ ಆಫ್ ಮಾಡಿದೀನಿ. ನಾನ್ ಮುಂದೆ ದುಡ್ದು ಚೆನ್ನಾಗಿ ಸಂಪಾದನೆ ಮಾಡಿದ್ಮೇಲೆ ಆಗ ನೋಡ್ಕೊಳ್ಳೋಣ. ಹೌದು, ನೀನ್ ಇಷ್ಟೆಲ್ಲ ಸಾಧನೆ ಮಾಡೋವರೆಗೆ ನಿನಗೆ ವಯಸ್ಸೆಷ್ಟಾಗಿರುತ್ತೋ?
ಆದ್ರೂ ನಾವು ಸ್ಟ್ರಾಂಗ್ ಅತ್ತೆ. ಲೇ ಸಾವಿತ್ರಿ, ಇಷ್ಟೆಲ್ಲ ಆಗೋವರ್ಗೆ ನಿನಗ್ ಮಗು ಆಗತ್ತಲ್ಲ, ಅದು ನಿನ್ನ ಅಜ್ಜಿ ಅವನನ್ನ ತಾತ ಅಂತ ಕರೆದು ಬಿಡುತ್ತೇನೋ ಕಣೆ. ಇದೆಲ್ಲ ಮುದ್ಕಿ. ಚಿನ್ನ, ಮುಂದೆ ನೀನು ಇವನಂಗೆ ಆಗೋಗ್ಬಿಡ್ತೀಯ. ಇವನ ಆಡೋದನ್ನೆಲ್ಲ ಕೇಳಿಸ್ಕೊಂಡ್ರೆ ನೀನು ಆಟ ಆಡ್ಕೊ ಹೋಗು ಕಂದ. ಹೋಗು ಹೋಗು ಕಂದ ಹೋಗು. ಲೇ ಸಾವಿತ್ರಿ, ನಿನಗೆ ನನ್ನನ್ನು ಮಾತಾಡಿಸ್ಬೇಕು, ನನ್ನನ್ನು ನೋಡಬೇಕು ಅಂತ ಅನ್ಸಿದ್ರೆ ನನ್ನ ಮನೆಗೆ ಬಾ ನೀನು. ನನ್ಗೆ ಈ ಜನ್ಮದಲ್ಲಿ ಇಲ್ಲ ಅನ್ಸತ್ತೆ. ಅಮ್ಮ ತೊಲುತ್ತು ಪೀಡೆ. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು. ಇನ್ನು ಮೇಲೆ ನಿಮಗೆ ಹೊಸದಾಗೊಂದು ಪರಿಹಾರ ಬರ್ಕೊಡ್ತೀನಿ. ಇನ್ನು ಮೇಲೆ ನಿಮ್ಮ ಗ್ರಹಗತಗಳೆಲ್ಲ ಬದಲಾಗಿ ಸಂಪತ್ತಿಗೆ ಸವಾಲ್ ಥರ ಇರೋ ನಿಮ್ಮ ಜೋಡಿನ ಹಾಲು ಜೇನು ಥರ ಇರೋ ಅಣ್ಣವರು ಮಾಧವಿ ಥರ ಮಾಡ್ಬಿಡ್ತೀನಿ. ಏನು ಮಾಡ್ದಪ್ಪ, ಎಂಟಿಂದ ಹೆಂಗನ ಮಾಡ್ಬಿಡ್ಸ್ಕೊಂಬಲ್ಲ ಶಿವನೇ. ಒಬ್ಳು ಸಾಕಾಗಲ್ಲ ಅಂತ ಇನ್ನೊಬ್ಳನ್ ಮದ್ವೆ ಅದೆ, ಇನ್ನೊಬ್ಳು ಸಾಕಾಗಲ್ಲ ಅಂತ ನನ್ನನ್ ಮದ್ವೆ ಅದೆ. ನಮ್ ಸಂಸಾರನೇ ಹರ್ದ್ ಊರ್ ಬಾಗ್ಲಾಗೈತೆ. ಇವ್ರಿಗೆ ಇವ್ರ ಸಂಸಾರನು ಫೆವಿಕಾಲ್ ಹಾಕಿ ಅಂಟಾಕ್ತೀನಿ ಅನ್ಬಿಟ್ಟು ಇಲ್ಲೇನೋ ಪುಂಕ್ತಾ ಇದ್ಯಾ? ಬಂದಿರೋರ್ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ಕಳಿಬೇಡ ಕಣೆ. ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡೋಣ. ಲೇ ಬಿಟ್ಬಿಡಲೇ, ಒಂದ್ 3 ಕಾಸು ಮಾಡ್ಕೊತಿದ್ದೀನಿ. ನನ್ ಮಾತು ಕೇಳೆ. ಬಿಟ್ಬಿಡ್ತೀನಿ ಮನೆಯಲ್ಲಿ ಕೈ ಕಾಲ್ ಮುರ್ದು ಕೂಡಾಕ್ತೀನಿ. ಇವ ಹಿಂಗ್ ಕಂಪೇರ್ ಮಾಡ್ಕೊಂಡ್ರೆ ನಂದೇ ಬಿಟ್ರು ಅಲ್ಲ. ನೋಡಕ್ ಸ್ವಾಮಿ ತರ ಅವನೇ, 3 ಅಯ್ಯೋಯ್ಯಪ್ಪ, ನನಗ್ ಒಂದನ್ನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಹೋಗ್ಲಿ ಬಿಡು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನನಗೇನಕ್ಕೆ. ಆದ್ರೂ ಈ ಒಮ್ಮನ್ ನೋಡ್ತಾ ಇದ್ರೆ ನನ್ ಸಾವಿತ್ರಿನೇ ಎಷ್ಟೋ ವಾಸಿ ಅನ್ಸುತ್ತೆ. ಅಯ್ಯೋ, ಇವತ್ತು ಗೋಬಿ ಮುಂಚೂರಿ ತರ ಕೇಳಿದ್ಲಲ್ವಾ? ಟೈಮ್ ಆಗೋಯ್ತು, ಲೇಟ್ ಆಗೋದ್ರೆ ಬಡಿತಾಳೆ. ಸಾವಿತ್ರಿಯೇ ಬಂದೆ ಕಣೆ.